ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಸೂಪರ್ ಟಿಕೆಟ್ ಕನ್ನಡ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಕೋಡಿಂಗ್ ಡಿಕೋಡಿಂಗ್ನ ಕಾನ್ಸೆಪ್ಟ್ ಪ್ಲಸ್ ಕ್ವಶನ್ ಪ್ರಾಕ್ಟೀಸ್ ನೋಡ್ತಾ ಇದ್ದೇವೆ. ಓಕೆ, ಫಸ್ಟ್ ಈ ವಿಡಿಯೋದಲ್ಲಿ ನಾವು ಕಾನ್ಸೆಪ್ಟ್ನ ತಿಳ್ಕೊಳ್ಳೋಣ. ಅದಾದ ನಂತರ ಕ್ವಶನ್ ಪ್ರಾಕ್ಟೀಸ್ನ ಮಾಡೋಣ. ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ಮೇಲೆ ಕಾನ್ಸೆಪ್ಟ್ ನಿಮಗೆ ಆಟೋಮೆಟಿಕ್ ಆಗಿ ಅರ್ಥ ಆಗುತ್ತೆ. ಓಕೆ, ಈ ವಿಡಿಯೋ ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ. ಹೀಗಾಗಿ ಏನು ಮಾಡಿ ಅಂತಂದರೆ ಜಾಸ್ತಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಕೋಡಿಂಗ್ ಡಿಕೋಡಿಂಗ್ ಟಾಪಿಕ್ಕು, ಈ ಟಾಪಿಕ್ ಇರೋದು ರೀಸನಿಂಗ್ನಲ್ಲಿ ಒಂದಾಗಿರೋದು. ಓಕೆ, ರೀಸನಿಂಗ್ ಸಬ್ಜೆಕ್ಟ್ನಲ್ಲಿ SSCನಲ್ಲಿ ಬರ್ತಕ್ಕಂಥ ರೀಸನಿಂಗ್ ಸಬ್ಜೆಕ್ಟ್ನಲ್ಲಿ ಒಂದು. ಇದು ಟಾಪಿಕ್ ನಾವು ಹೇಗೆ ಕವರ್ ಮಾಡ್ತೀವಿ ಅಂದರೆ SSCನಲ್ಲಿ ಬರ್ತಕ್ಕಂಥ CGL ಇದೆಯಲ್ಲ, CGL ಮತ್ತು CHSL, MTS, GD ಹಾಗೆ ಸ್ಟೆನೋ. SSCನಲ್ಲಿ ಎಷ್ಟೆಲ್ಲ ಜಾಬ್ಗಳೆಲ್ಲ ಬರ್ತಾವಲ್ಲ ಅಷ್ಟು ಜಾಬ್ಗಳನ್ನು ನೀವು ಕ್ರ್ಯಾಕ್ ಮಾಡ್ಬೋದು. ಆ ಕ್ರ್ಯಾಕ್ ಯಾವ ರೀತಿ ಮಾಡ್ಬೋದು ಅಂದರೆ ಕೋಡಿಂಗ್ ಡಿಕೋಡಿಂಗ್ ಇದೆಯಲ್ಲ, ಈ ಒಂದು ಟಾಪಿಕ್ಕು CGLನಲ್ಲಿ ಕೂಡ ಬರುತ್ತೆ, CHSLನಲ್ಲಿ ಬರುತ್ತೆ, MTSನಲ್ಲಿ ಕೂಡ ಬರುತ್ತೆ, GDನಲ್ಲಿ ಬರುತ್ತೆ, ಸ್ಟೆನೋದಲ್ಲಿ ಕೂಡ ಬರುತ್ತೆ. ಸೊ ಹೀಗಾಗಿ ಇವೆಲ್ಲ ಟಾಪಿಕ್ನಲ್ಲಿ ಎಲ್ಲ ಸಬ್ಜೆಕ್ಟ್ನಲ್ಲಿ ಬರ್ತಕ್ಕಂಥ ಕ್ವಶನ್ಸ್ನ ನಾವು ತಗೊಂಡು ಜೊತೆಗೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಓಕೆ, ಇದು ನೆಕ್ಸ್ಟ್ ವಿಡಿಯೋದಲ್ಲಿ ಪ್ರಾಕ್ಟೀಸ್ ಸೀಸನ್ ಇರುತ್ತೆ. ಇವಾಗ ನಾವು ಜಸ್ಟ್ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಫಸ್ಟ್ ಕ್ವಶನ್ ಪೇಪರ್ PYQs ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದೇನೆ. ಓಕೆ, ಎದಿಂದ Z ವರೆಗೆ ಬರೀಬೇಕು. ಈ ಟೈಪು ABCDEFGHIJKLM ಬರೆದಾದ ನಂತರ Nದಿಂದ Z ವರೆಗೆ ರಿಟರ್ನ್ ಬರಿಬೇಕು. ಓಕೆ, ರಿಟರ್ನ್ ಬರಿಬೇಕು. ಈ ರೀತಿ ಅಂದರೆ NOPQRSTUVWXYZ. ಓಕೆ, ಈ ಟೈಪ್ ಬರೆದ್ರೆ ನಿಮಗೆ ಅನುಕೂಲ ಆಗುತ್ತೆ. ಇದು ಒಂದು ರಿಮೆಂಬರ್ ಮಾಡ್ಕೊಳ್ಳೋಕ್ಕೆ. ಓಕೆ, ಈ ಟೈಪ್ ಬರೆದ್ರು ಕೂಡ ನಿಮಗೆ ಅಪೋಸಿಟ್ ವರ್ಡ್ಸು ರಿಮೆಂಬರ್ ಆಗಿಲ್ಲ ಅಂದರೆ ಅಪೋಸಿಟ್ ವರ್ಡ್ಸ್ Z ಇದೆಯಲ್ಲ, ಅಪೋಸಿಟ್ ವರ್ಡ್ಸ್ ಏನಿದೆ ಅಂತ ಎಕ್ಸಾಮ್ನಲ್ಲಿ ಕೇಳಿದ್ರೆ N ಅಂತ ಹೇಳ್ಬೋದು. ಅಪೋಸಿಟ್ ಏನಿದೆ ಎಕ್ಸಾಮ್ನಲ್ಲಿ ಕೇಳಿದ್ರೆ Q ಅಂತ ಹೇಳ್ಬೋದು. ಓಕೆ, ಅಪೋಸಿಟ್ ಏನಿದೆ ಎಕ್ಸಾಮ್ನಲ್ಲಿ ಕೇಳಿದ್ರೆ Y ಅಂತ ಹೇಳ್ಬೋದು. ಸೊ 1 2 3 4 5 6 7 8 9 10 12 13 ತನಕ ನಂಬರ್ ಬರೀಬೇಕು ನೀವು. ಓಕೆ, ಸೊ ಇವಾಗ ಯಾವ ಪ್ಲೇಸ್ ಮೇಲೆ ಬರುತ್ತೆ ಅಂದರೆ 1ನೇ ಪ್ಲೇಸ್ ಮೇಲೆ ಬರುತ್ತೆ. ಓಕೆ, G ಯಾವ ಪ್ಲೇಸ್ ಮೇಲೆ ಬರುತ್ತೆ ಅಂದರೆ ಪ್ಲೇಸ್ ವ್ಯಾಲ್ಯೂ ಏನದ ಅಂದರೆ 7 ಇದೆ. ಓಕೆ, I ಯಾವ ಪ್ಲೇಸ್ ವ್ಯಾಲ್ಯೂ ಅಂದರೆ 9 ಇದೆ. ನೆಕ್ಸ್ಟ್ Q ಯಾವ ಪ್ಲೇಸ್ ವ್ಯಾಲ್ಯೂ ಅಂದರೆ 17 ಇದೆ. ಸೊ 13 ವರೆಗೆ ಬರೆದಾದ ನಂತರ 14 15 16 17 18 19 20 21 22 23 24 25 26 ಇಲ್ಲಿವರೆಗೆ ಬರೀಬೇಕು ನೀವು. ಅಪೋಸಿಟ್ ವರ್ಡ್ಸ್ ನೀವು ಈ ಒಂದು ಟ್ರಿಕ್ಸ್ನಲ್ಲಿ ನೆನಪಿಡಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಕ್ವಶನ್ ಹೇಗೆ ಕೇಳ್ತಾನೆಂದರೆ ಎಕ್ಸಾಮ್ನಲ್ಲಿ ಎಕ್ಸಾಂಪಲ್ AZ ರೇಸೋ BY ಅಂತ ಇರುತ್ತೆ. ರೇಸೋ ಕ್ವಶನ್ ಮಾರ್ಕ್ ಇರುತ್ತೆ ಮುಂದೆ ಏನು ಅಂತ. ಓಕೆ, AZ ಅರ್ಥ BY ಅರ್ಥ ಮುಂದೇನು. ಓಕೆ, ದಿಂದ B ದಿಂದ C. ಓಕೆ, ಮತ್ತು Z ದಿಂದ Y ದಿಂದ X. ಹೇಗೆ ಗೊತ್ತಾಯ್ತು ನಮಗಂದರೆ YZ. ಓಕೆ, AZ ಇಲ್ಲಿ ಕಾಣ್ತಾ ಇದ್ರೆ AZ ಕ್ವಶನಲ್ಲಿ BY CX ಇದರ ಆನ್ಸರು. ಓಕೆ, ಅರ್ಥ ಆಯ್ತಾ? CX ಇಲ್ಲಿ ನಿಮ್ಮ ಆನ್ಸರ್ ಆಗಿರುತ್ತೆ. ಇದಕ್ಕೆ ಏನು ಕರೀತಾರೆ ಅಂದರೆ ಪ್ಲೇಸ್ ವ್ಯಾಲ್ಯೂ ಅಂತ ಕರೀತಾರೆ. ರೈಟ್, ಈ ಪ್ಲೇಸ್ ವ್ಯಾಲ್ಯೂ ಹೇಗೆ ಗುರುತಿಸ್ತಾರೆ ಅಂತ ನಿಮಗೆ ಗೊತ್ತಾಯ್ತಲ್ಲ. B ಪ್ಲೇಸ್ ವ್ಯಾಲ್ಯೂ 2 ಇರುತ್ತೆ, 2 ಪ್ಲೇಸ್ ವ್ಯಾಲ್ಯೂ B ಇರುತ್ತೆ. ಓಕೆ, ಅರ್ಥ ಆಯ್ತಾ? C ಪ್ಲೇಸ್ ವ್ಯಾಲ್ಯೂ 3 ಇರುತ್ತೆ, 3 ಪ್ಲೇಸ್ ವ್ಯಾಲ್ಯೂ C ಇರುತ್ತೆ. ಈ ಟೈಪ್. ಸೊ 126 to 25 1 ಇರೋದು A ವ್ಯಾಲ್ಯೂ, Z ಇರೋದು 26, B ವ್ಯಾಲ್ಯೂ ಇರೋದು 2, Y ವ್ಯಾಲ್ಯೂ ಇರೋದು 25, C ವ್ಯಾಲ್ಯೂ ಇರೋದು 3, X ವ್ಯಾಲ್ಯೂ ಇರೋದು 24. ಓಕೆ, ಇದು ಟ್ರಿಕ್ ನಂಬರ್ 1. ನಿಮ್ಗೆ ಅರ್ಥ ಆಯ್ತು ಅಂದ್ಕೊಳ್ತೀನಿ ಟ್ರಿಕ್ ನಂಬರ್ 1. ಓಕೆ,
ನೆಕ್ಸ್ಟ್ ಇವಾಗ ನಾವು ಟ್ರಿಕ್ ನಂಬರ್ 2. ಟ್ರಿಕ್ ನಂಬರ್ 2ನಲ್ಲಿ ಏನಿಲ್ಲ, ಇದು ಟ್ರಿಕ್ನಲ್ಲಿ ನಾವು ಯೂಸ್ ಮಾಡಿದ್ದೇವೆ AZBYCX ಇವಷ್ಟು ನಾನು ಅಪೋಸಿಟ್ ಇರ್ತಕ್ಕಂಥ ವರ್ಡ್ಸ್ನ ಬರೆದಿದ್ದೇನೆ, ನೋಡ್ಕೊಳ್ಬೋದು. AZBYCX, AZ ಇಲ್ಲಿದೆಲ್ಲ, ಸೊ AZ, BYCX, ಓಕೆ, ಈ ಟೈಪ್. ಸೊ BYCX DW EV FU GT, ನೆಕ್ಸ್ಟ್ HS IR JQ KP LOMN. ಸೊ ಈ ಟೈಪ್ ಇದೆ. ಸೊ ಏನಂದರೆ ಎದಿಂದ ಎಮ್ ವರೆಗೆ ಎಷ್ಟು ಅಂದರೆ ನಂಬರ್ಸು ಇರೋದು 13, ಎದಿಂದ ಎಮ್ ವರೆಗೆ ಇರೋದು ನಂಬರ್ಸು 13 ಇದೆ. ಓಕೆ, ಸೊ ನಿಮಗೆ ಕಾಣ್ತಾ ಇಲ್ಲ ಅಂದರೆ ಇವಾಗ ಕಾಣ್ತಿರ್ಬೋದು. ಓಕೆ, ಇವಾಗ ಕಾಣ್ತಿರ್ಬೋದು. ಓಕೆ, ಸೊ 13 ವರೆಗೆ ಇದೆ. ನೆಕ್ಸ್ಟ್ ಅದಾದ ನಂತರ NOPQRSTUWXYZ 14 15 16 17 18 19 20 21 22 23 24 25 26. ಸೊ ಈ ಟೈಪು ಇಲ್ಲಿ ನಿಮಗೆ ರಿಮೆಂಬರ್ ಆಗಲಿಲ್ಲ ಅಂದರೆ ಎಕ್ಸಾಮ್ನಲ್ಲಿ ಈ ಪ್ಯಾಟರ್ನು ಟ್ರಿಕ್ ನಂಬರ್ 1. ಸೊ ನೀವು ಯೂಸ್ ಮಾಡಬೇಕಾಗಿರೋದು ಟ್ರಿಕ್ ನಂಬರ್ 2. ಓಕೆ, ಸೊ ಇದನ್ನು ನೀವು ಆಲ್ಮೋಸ್ಟ್ ಏನು ಮಾಡಬೇಕು, ಲರ್ನ್ ಮಾಡಬೇಕು. ಓಕೆ, ಸೆಕೆಂಡ್ ಇದರಲ್ಲಿ ಇನ್ನೊಂದೇನೆಂದರೆ ವಿಷಯ, ಎ ವ್ಯಾಲ್ಯೂ ಏನಿದೆ ಅಂತ ಅದ್ರ ಬಾಜುನೇ ಬರ್ದೇನೆ 1, Z ವ್ಯಾಲ್ಯೂ ಏನಿದೆ ಅಂದರೆ 26 ಇದೆ, Y ವ್ಯಾಲ್ಯೂ ಏನೆಂದರೆ 25 ಇದೆ, C ವ್ಯಾಲ್ಯೂ ಏನೆಂದರೆ 3 ಇದೆ, X ವ್ಯಾಲ್ಯೂ ಏನೆಂದರೆ 24 ಇದೆ. ಈ ಟೈಪ್ ನೀವು ನೆನಪಿಟ್ಕೊಳ್ಬೋದು ಇದೊಂದು ಟ್ರಿಕ್ದಿಂದ. ಓಕೆ, ನೆಕ್ಸ್ಟ್ ಇದಾದ ನಂತರ ಇವಾಗ ನಾವು ಪ್ಲೇಸ್ ವ್ಯಾಲ್ಯೂದು ರಿಯಲ್ ಗೇಮ್ ಏನಂತ ಇವಾಗ ನಾವು ತಿಳ್ಕೊಳ್ಳೋಣ. ಓಕೆ, ಪ್ಲೇಸ್ ವ್ಯಾಲ್ಯೂ ಬರೀಬೇಕು. ಬರೆದಾದ ನಂತರ ಇವಾಗ ನೀವು 1ರಿಂದ 26ವರೆಗೆ ನಂಬರ್ಸ್ನ ನೆನಪಿಡ್ಲಿಕ್ಕಾಗಿಲ್ಲ, ರಿಮೆಂಬರ್ ಮಾಡ್ಲಿಕ್ಕಾಗಿಲ್ಲ ಅಂದರೆ ಸೆಕೆಂಡ್ ಟ್ರಿಕ್ ಹೇಳ್ದೇನೆ ಇದು. ಅದೇ ಇಲ್ಲಿ ನೀವು ರಿಮೆಂಬರ್ ಮಾಡ್ಲಿಕ್ಕಾಗಿಲ್ಲ ಇವೆರಡೂ ಕೂಡ ಅಂದರೆ ನೀವು ಯೂಸ್ ಮಾಡಬೇಕಾಗಿರೋದು ಟ್ರಿಕ್ ನಂಬರ್ 3. ಓಕೆ, ಅದೇ ಪ್ಲೇಸ್ ವ್ಯಾಲ್ಯೂ ಅಂದರೆ ಏನಂತ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ರೈಟ್. ಎಲ್ಲಿದೆ ಅಂದರೆ ಪ್ಲೇಸ್ ವ್ಯಾಲ್ಯೂ. ಸೊ ಇಲ್ಲಿ ನೀವು ಎಕ್ಸಾಂಪಲ್ ಮುಖಾಂತರ ನಾನು ಆಲ್ಮೋಸ್ಟ್ ಆಲ್ರೆಡಿ ಅರ್ಥ ಮಾಡಿಸಿದ್ದೀನಿ ನಿಮಗೆ, ಅದೇ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಇವಾಗ ನಾನು CFILORUX ಅಂತ ತೊಗೊಂಡಿದ್ದೇನೆ ಒಂದು ನಂಬರ್ಸ. ಈ ನಂಬರ್ಸ್ ಹೇಗಿರುತ್ತೆ ಅಂದರೆ 3, ಇದು ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ, ಸಿದು ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ, 3 ಇದೆ. ಇವಾಗ ನೀವು ಇದರಲ್ಲಿ ನೋಡ್ತಾ ಇರೋದು ಟ್ರಿಕ್ ನಂಬರ್ 1ಅಲ್ಲೇ ಸಿದು ಪ್ಲೇಸ್ ವ್ಯಾಲ್ಯೂ 3 ಇದೆ, ಎಫ್ದ ಪ್ಲೇಸ್ ವ್ಯಾಲ್ಯೂ 6 ಇದೆ, ಐ ಪ್ಲೇಸ್ ವ್ಯಾಲ್ಯೂ 9 ಇದೆ, ನೆಕ್ಸ್ಟ್ ಎಲ್ ಪ್ಲೇಸ್ ವ್ಯಾಲ್ಯೂ 12 ಇದೆ. ಅದಾದ ನಂತರ 15 ಪ್ಲೇಸ್ ವ್ಯಾಲ್ಯೂ 0 ಇದೆ, 0 ಪ್ಲೇಸ್ ವ್ಯಾಲ್ಯೂ 15 ಇದೆ. 15 ಆದ ನಂತರ ಆರ್ ಪ್ಲೇಸ್ ವ್ಯಾಲ್ಯೂ 18 ಇದೆ. ಅದಾದ ನಂತರ ಯು ಪ್ಲೇಸ್ ವ್ಯಾಲ್ಯೂ 21 ಇದೆ, ವೈ ಪ್ಲೇಸ್ ವ್ಯಾಲ್ಯೂ ಎಕ್ಸ್ ಪ್ಲೇಸ್ ವ್ಯಾಲ್ಯೂ 24 ಇದೆ. ಇದೇ ಟೈಪ್ ನಾನು ಇವಷ್ಟೇ ಟಾರ್ಗೆಟ್ ಮಾಡಿರೋದು. ಓಕೆ, ಸಿ ನೆಕ್ಸ್ಟ್ 3, ನೆಕ್ಸ್ಟ್ ಅದಾದ ನಂತರ 4, 5, 6, 7, 8. ಸೊ 8 ನಂಬರ್ಸ್ ಪ್ಲೇಸ್ ವ್ಯಾಲ್ಯೂ ನೀವು ನೆನಪಿಟ್ಕೊಂಡ್ರೆ 26 ನಂಬರ್ಸ್ ಪ್ಲೇಸ್ ವ್ಯಾಲ್ಯೂ ನೀವು ಅಲ್ಫಾಬೆಟ್ಸ್ ವ್ಯಾವೆಲ್ಸ್ ಎಲ್ಲ ಕೂಡಿಸಿ ಏನಿದೆ ಅಲ್ಲ ಟೋಟಲ್ ಆಗಿ ಎ ಟು ಜಡ್ ನೀವು ನಂಬರ್ಸ್ನ ನೆನಪಿಟ್ಕೊಳ್ಬಹುದು. ಇದೊಂದು ಥರ್ಡ್ ಟ್ರಿಕ್ದಿಂದ. ಓಕೆ, ಹೇಗಪ್ಪ ಅಂದರೆ ಸಿ ವ್ಯಾಲ್ಯೂ 3 ಇದೆ, ಎಫ್ ವ್ಯಾಲ್ಯೂ 6 ಇದೆ, ಐ ವ್ಯಾಲ್ಯೂ 9 ಇದೆ, ಎಲ್ ವ್ಯಾಲ್ಯೂ 12 ಇದೆ, ಓ ವ್ಯಾಲ್ಯೂ 15 ಇದೆ, ಆರ್ ವ್ಯಾಲ್ಯೂ 18 ಇದೆ, ಯು ವ್ಯಾಲ್ಯೂ 21 ಇದೆ, ಎಕ್ಸ್ ವ್ಯಾಲ್ಯೂ 24 ಇದೆ. ಅದೇ ನೀವು ಇವಾಗ 3 ಯಾಕೆ ತೊಗೊಂಡ್ರ ಅಂತ ಕೇಳಿದರೆ ಒಂದೇ ಮಾತಲ್ಲೇ, ಸೊ ನಾನು ಹೇಳ್ತಕ್ಕಂಥದ್ದು 2 ತೊಗೊಂಡ್ರೆ ಒಂದು ವೇಳೆ ಎಷ್ಟಾಗುತ್ತೆ, ಭಾಳನೇ ಅಂದರೆ 13 ವ್ಯಾಲ್ಯೂಸ್ ಆಗುತ್ತೆ. ಓಕೆ, 13 ವ್ಯಾಲ್ಯೂಸು ನಮಗೆ ನೆನಪಿಟ್ಕೊಳ್ಳೋಕ್ಕಾಗಲ್ಲ ಪ್ಲೇಸ್ ವ್ಯಾಲ್ಯೂಸ್. ಓಕೆ, ಹೀಗಾಗಿ ನಾವು 7 ಅಥವಾ 8 9 ಭಾಳ ಅಂದರೆ ಅಷ್ಟೇ ತಗೋಬೇಕು. ಸೊ 3 1 ಬಗ್ಗೆ ನಾವು ನಂತರ 3 1 3 3 2 6 3 3 9 ಈ ಟೈಪ್ ನಾನು
ತೊಗೊಂಡಿದ್ದೇನೆ. ಸೊ 2ದಿಂದ ತೊಗೊಂಡಿದ್ರೆ ಏನಾಗುತ್ತೆ ಅಂದರೆ ಹೆಚ್ಚಿಗೆ ಆಗ್ತಿತ್ತು. ಹೇಗಪ್ಪ ಅಂದರೆ 2 ವ್ಯಾಲ್ಯೂ ಇವಾಗ ನಾವು ಎಣಿಸೋಣ. 1 2 2 1 2 2 2 4 2 3 6 2 4 8 2 5 10 2 6 12 2 7 17 2 8 18 2 8 16 2 9 18 2 10. ಓಕೆ, ಅದಾದಮೇಲೆ 2 11 2 12 2 13 ಈ ಟೈಪ್ ಎಷ್ಟು ನೆನಪಿಡಬೇಕಾಗಿರೋದು ನೋಡ್ರಿ. 1 2 3 4 5 6 7 8 9 10 11 12. ಇವಾಗ ನಾವು 12 ನಂಬರ್ಸ್ ನೆನಪಿಡೋ ಬದಲಿ ಸಿಂಪಲ್ ಆಗಿ 26 ನಂಬರ್ ನೆನಪಿಟ್ರೆ ಆಗದೆ ಹೋಗ್ತಿತ್ತು. ಬಟ್ ಅದಕ್ಕೆ ಹೀಗಾಗಿ 26 ನಂಬರ್ನ ಬೇಡ, 12 ನಂಬರ್ ಕೂಡ ಬೇಡ, 2 ಅಂಕೆದ್ದು. ಸೊ ಹೀಗಾಗಿ ನಾನು 3 ಅಂಕಿದು ಏನಿರ್ತದೆ 3 1 3 3 2 6 3 3 9 3 4 12 3 5 15 3 6 18 3 7 21 3 8 24. ಸೊ ಎಷ್ಟು ನೀವು ನೆನಪಿಡಬೇಕಾಗಿರೋದು 2 4 6 8 8 ನೆನಪಿಟ್ರೆ ಸಾಕು. ನೀವು ಆರಾಮ್ಸೆ ರಿಮೆಂಬರ್ ಮಾಡ್ಕೊಳ್ಬೋದು. ಇವಾಗ ರಿಮೆಂಬರ್ ಮಾಡ್ಕೊಳ್ಳೋದು ಹೇಗಂತ ನಾನು ಹೇಳ್ತೀನಿ. ಸಿ ವ್ಯಾಲ್ಯೂ ಎಷ್ಟಿದೆ 3 ಆಯಿತು. ಇದೆಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ 24ವರೆಗೆ. ಸೊ ಸಿ 3 ಇದೆ ಅಂತ ನಿಮ್ಗೆ ಗೊತ್ತಿದ್ರೆ ಆಲ್ಮೋಸ್ಟ್ ನಿಮಗೆ ಮೈಂಡಲ್ಲಿ ಇರುತ್ತೆ ಎ 1 ಇದೆ, ಬಿ 2 ಇದೆ ಅಂತ, ರೈಟ್? ಅದಾದ ನಂತರ ಇದು 6 ನೀವು ನೆನಪಿಟ್ಕೊಂಡ್ರೆ ಡಿ ಇ ಆಟೋಮೆಟಿಕ್ ನೆನಪಿರುತ್ತೆ. ಅದಾದ ನಂತರ ಐ ನೀವು ನೆನಪಿಟ್ಕೊಂಡ್ರೆ ಜಿ ಎಚ್ ಆಟೋಮೆಟಿಕ್ ನೆನಪಿರುತ್ತೆ. ಇದೇ ಟೈಪ್ ಎ ಬಿ ಟೈಪೇ ಇವು ಆಲ್ಮೋಸ್ಟ್ ಎಲ್ಲನೂ ಕೂಡ ಜಡ್ ಕೂಡ ನೆನಪಿರುತ್ತೆ. ಎಲ್ ಇವು ನೆನಪಿಟ್ಕೊಂಡ್ರೆ ಜೆ ಐ ಕೆ 2 ನೆನಪಿರುತ್ತೆ. ನೆಕ್ಸ್ಟ್ ಅದಾದ ನಂತರ ಓ ನೀವು ನೆನಪಿಟ್ಕೊಂಡ್ರೆ ಎಮ್ ಎನ್ ನೆನಪಿರುತ್ತೆ. ಅದಾದ ನಂತರ ನೀವು ನೆನಪಿಟ್ಕೊಂಡ್ರೆ 18 ನೆನಪಿಟ್ಕೊಂಡ್ರೆ ಪಿ ಕ್ಯೂ ಆರ್ ನೆನಪಿರುತ್ತೆ. ಯು 21 ಇದ್ದರೆ ಎಸ್ ಟಿ. ಓಕೆ, ನೆಕ್ಸ್ಟ್ ಎಕ್ಸ್ ಇದ್ದರೆ ವಿ ಡಬ್ಲ್ಯೂ, ಎಕ್ಸ್ ಆದ ನಂತರ ವೈ ಜೆಡ್. ಓಕೆ, ವೈ ಜೆಡ್. ಸೊ ಇದ್ರ ವ್ಯಾಲ್ಯೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ರಿಮೆಂಬರ್ ಆಗುತ್ತೆ. ವ್ಯಾಲ್ಯೂ ಕೂಡ ನೀವು ನೆನಪಿಟ್ಕೊಳ್ಬೇಕು. ವ್ಯಾಲ್ಯೂ ನೆನಪಿಟ್ಕೊಂಡ್ರೆ ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಏನು ಮಾಡುತ್ತಿದ್ದೇನೆ ಅಂದರೆ ಓ ತೊಗೊಳ್ಳೋಣ. ಓಕೆ, ಓ ತೊಗೊಂಡಾದ ನಂತರ ಓ 15 ವ್ಯಾಲ್ಯೂ ಇದೆ. 15 ವ್ಯಾಲ್ಯೂ ಅದಕ್ಕಿಂತ ಮುಂಚೆ ಇರಕ್ಕಂಥ ವ್ಯಾಲ್ಯೂ ಯಾವುದು? ಎಮ್ ಎನ್ ಒ ಪಿ. ಓಕೆ, ಎಮ್ ಎನ್ ಒ ಪಿ. ಸೊ ನಾನು ತೊಗೊಳಿರೋದು ಓ ಎನ್ ಎಮ್ 13 14 ಇದೆ, ರೈಟ್? 13 14 ನೀವು ಯಾವ ಟೈಪ್ ರಿಮೆಂಬರ್ ಮಾಡ್ಕೋಬೇಕಂದ್ರೆ ಬಂದು ಈ ಚಾರ್ಟ್ ನೋಡಬೇಕಾಗಿರುತ್ತೆ. ಇದು ಒಂದು ಏನು ಟ್ರಿಕ್ಸ್ ಹೇಳಿದ್ರೆ ಈ ಟ್ರಿಕ್ ಬಂದು ನೀವು ನೋಡಬೇಕಾಗಿರ್ತದೆ, ಅಥವಾ ಈ ಟ್ರಿಕ್ ಬಂದು ನೀವು ನೋಡಬೇಕಾಗಿರುತ್ತೆ. ಹೀಗಾಗಿ ನಾನು ಈ ಟ್ರಿಕ್ಸ್ ಹೇಳಿದ್ದೇನೆ. ಈ ಟ್ರಿಕ್ 15 ಅಂತ ನಾನು ಹೇಳಿದ್ರೆ ಓ 15 ಅಂತ ನಾನು ನೆನಪಿಟ್ಕೊಂಡ್ರೆ ನನ್ನ ಮೈಂಡಲ್ಲಿ, ಆವಾಗ ನಾನು ಇಲ್ಲಿ 13 14 ಎಮ್ ಎನ್ ಒ 13 14 15 ಇದೆ ಅಂತ ಸೊ ಮೈಂಡಲ್ಲಿ ಆಟೋಮೆಟಿಕ್ಕಾಗಿ ಕ್ಲಿಕ್ ಆಗುತ್ತೆ. ಸೊ ಇದು ಕ್ವಶನ್ ನಾವು ಬಿಡಿಸೋ ಟೈಮಿಗೆ, ಕ್ವಶನ್ ನಾವು ಯಾವಾಗ ಅಪ್ಲೈ ಮಾಡ್ತೇವಲ್ಲ, ಆಲ್ಮೋಸ್ಟ್ ನಾವು ಕ್ವಶನ್ ನಾವು ಬಿಡಿಸ್ತಾ ಇರ್ತೇವಲ್ಲ, ಅವಾಗ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಓಕೆ, ಸೊ ಪ್ಲೇಸ್ ವ್ಯಾಲ್ಯೂನಲ್ಲಿ ಬರ್ತಕ್ಕಂಥ ಕ್ವಶನ್ ಟೈಪ್ಸ್ ಯಾವ್ಯಾವು ಅಂತ ನೋಡೋಣ. ಪ್ಲೇಸ್ ವ್ಯಾಲ್ಯೂನಲ್ಲಿ ಬರ್ತಕ್ಕಂಥ ಟೈಪ್ಸ್ಗಳು ಯಾವ್ಯಾವು ಅಂತ ನೋಡೋಣ. ಫಸ್ಟ್ ಏನಂದರೆ 2 ಡಿಜಿಟ್ ಎರಡು ಮಾಡುವಂತಹ ಕ್ವಶನ್ಸ್ಗಳು ಬರುತ್ತವೆ. ಡೈರೆಕ್ಟ್ ಪ್ಲೇಸ್ ವ್ಯಾಲ್ಯೂ ಮೇಲೆ ಕೂಡ ಕ್ವಶನ್ಸ್ ಇರುತ್ತೆ. ಅಂದರೆ ಡೈರೆಕ್ಟ್ ಪ್ಲೇಸ್ ವ್ಯಾಲ್ಯೂ ಹೇಗಪ್ಪ ಅಂದರೆ ಇವಾಗ ಡಿದು ಪ್ಲೇಸ್ ವ್ಯಾಲ್ಯೂ 4 ಇದೆ, ಆರ್ ಪ್ಲೇಸ್ ವ್ಯಾಲ್ಯೂ ಎಷ್ಟಿದೆ 18 ಇದೆ, ಜಿ ಪ್ಲೇಸ್ ವ್ಯಾಲ್ಯೂ 7 ಇದೆ, ಪಿ ಪ್ಲೇಸ್ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾನೆ 16 ಅಂತ ಹೇಳಬೇಕು. ಸೊ ಈ ಟೈಪ್ ಕೂಡ ಕ್ವಶನ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಅದಾದಮೇಲೆ ಮಲ್ಟಿಪಲ್ ಕೂಡ ಕ್ವಶನ್ಸ್ ಬರ್ತವೆ, ಮಲ್ಟಿಪಲ್ ಮಾಡುವಂಥದ್ದು. ಮತ್ತು ಸ್ಕ್ವೇರ್ಸ್ ಮೇಲೆ ಮತ್ತು ಕ್ಯೂಸ್ ಮೇಲೆ ಕೂಡ ಕ್ವಶನ್ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಪ್ಲಸ್ ಮತ್ತು ಮೈನಸ್ ಮೇಲೆ ಕೂಡ ಕ್ವಶನ್ ಇರುತ್ತೆ. ಸೊ ಇವಾಗ ನಿಮಗೆ ಕಾನ್ಸೆಪ್ಟ್ನ ಪೂರ ಅರ್ಥ ಆಯಿತು. ಇದು ಒಂದು ಏನಂದರೆ ಕ್ವಶನ್ ಆಸ್ಕ್ ಮಾಡ್ತಾರೆ, ಕ್ವಶನ್ ಕೇಳುವಂತಹ ಒಂದು
ಟೈಪ್ಸ್ಗಳಿವೆ ಅದು. ಓಕೆ, ಒಂದು ವೇಗಳು ಟೈಪ್ಸ್ಗಳು ಅಂತ ತಿಳ್ಕೊಬೋದು ನೀವು. ಓಕೆ, ಕೋಡಿಂಗ್ ಡಿಕೋಡ್ನಲ್ಲಿ ಇವಾಗ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕೋಡಿಂಗ್ ಡಿಕೋಡಿಂಗ್ ಅರ್ಥ ಆಗುತ್ತಂತ ಅಂದ್ಕೊಳ್ತೀನಿ. ಓಕೆ, ಕಾನ್ಸೆಪ್ಟ್ ಅರ್ಥ ಆಯಿತು. ಇವಾಗ ನೀವು ಕ್ವಶನ್ಸ್ಗಳಿಗೆ ಹೋಗೋಣ. ಕ್ವಶನ್ಸ್ ಬಿಡಿಸೋಣ. ಕ್ವಶನ್ಸ್ ಎಲ್ಲಿಂದ ಇರುತ್ತೆ ಅಂದರೆ PYQ ಕ್ವಶನ್ಸ್ ಇರುತ್ತೆ. ನಿಮಗೆ ಪ್ರಾಕ್ಟೀಸ್ ಮಾಡ್ದಂಗೆ ಇರುತ್ತದೆ. ಕಾನ್ಸೆಪ್ಟ್ ಕ್ಲಿಯರ್ ಆದಮೇಲೆ ಪ್ರಾಕ್ಟೀಸ್ ಮಾಡ್ದಂಗೆ ಕೂಡ ಆಗುತ್ತೆ. ಓಕೆ, ಅದ್ರ ಮೇಲೆ ನಾನು ನಿಮಗೆ ಕಾನ್ಸೆಪ್ಟ್ ಬೇಸಿಸ್ ಮೇಲೆ PYQಸ್ನ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.